ಬೊಮ್ಮಘಟ್ಟ ಗ್ರಾಮಸ್ಥರಿಗೆ ನಮ್ಮ ಅಬಕಾರಿ ಇಲಾಖೆಯಿಂದ ಸ್ವಾಗತ ಕೊಡ್ತೇನೆ. ಈ ಹಿಂದೆ ಸಹ ಬೊಮ್ಮಘಟ್ಟ ಗ್ರಾಮದವರು ನಮಗೆ ಅರ್ಜಿ ಕೊಟ್ಟಿದ್ರು, ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ ನಮ್ಮೂರಲ್ಲಿ ಅಂತ. ನಾವು ಸಹ ಆ ಬೊಮ್ಮಘಟ್ಟ ಗ್ರಾಮಕ್ಕೆ ಪದೇ ಪದೇ ಹೋಗಿ ಸುಮಾರು 3 ರಿಂದ 4 ಸರಿ ಈಗ ನಾವು ಬಂದಾಗ ಯಾರು ಇದ್ರೆ ನೋಡ್ರಿ, ಪ್ರತಿಯೊಂದು ಮನೆಗೂ ಹೋಗಿ ಚೆಕ್ ಮಾಡಿ ಅವ್ರ ಮೇಲೆ ದಂಡ ವಿಧಿಸಿ ಕೇಸ್ ಮಾಡಿ ಬಂದಿದ್ದೀವಿ. ಆಮೇಲೆ ಪಂಚಾಯತಿಯವರು ಸಹ ಹೇಳಿ, ಇಲ್ಲ ಸರ್ ನಮ್ಮ ಗ್ರಾಮದಲ್ಲಿ ನಿಲ್ಲಿಸಿದ್ದೀವಿ, ಯಾವುದೇ ಕಾರಣ ಯಾವುದೇ ಇದರಿಂದ ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ನಡೀತಾ ಇಲ್ಲ ಅಂತ ಹೇಳಿದರು. ಮತ್ತೆ ನಾವು ಸಹ ಪದೇ ಪದೇ ಭೇಟಿ ನೀಡಿ ಅವ್ರ ಮೇಲೆ ಇದನ್ನು ನಮಗೂ ಕನ್ಫರ್ಮ್ ಆಗಿದ್ದಕ್ಕೆ ನಾವು ಅಲ್ಲಿಗೆ ನಿಲ್ಸಿದ್ವಿ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ನಮಗೆ ದುಡ್ಡು ಕೊಡ್ತಾರೆ ಅಂತ ನಮ್ಮ ಮೇಲೇನೆ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ನಾವು ಖಂಡಿತವಾಗಿ ನಿಮ್ಮ ಸಪೋರ್ಟಿಗೆ ಇರ್ತೀವಿ, ಅದು ನಮ್ಮ ಕರ್ತವ್ಯ ಸಹ. ನಾವು ಈ ವಿಷಯದ ಬಗ್ಗೆ ಆದಷ್ಟು ಬೇಗನೆ ನಾವು ಪರಿಹಾರ ಇದು ಮಾಡ್ತೀವಿ. ಅವ್ರು ಇನ್ನೊಂದು ಹೇಳ್ತಾರೆ, ಈ ಇವರಿಗೆ ಅಂಗಡಿಗಳಿಗೆ ಯಾವ ಬಾರ್ನ ಲೈಸೆನ್ಸ್ ಬಾರ್ ಇರೋದು ಸಪ್ಲೈ ಮಾಡ್ತಾರೆ, ಅವ್ರ ವಿರುದ್ಧ ಏನ್ ಕ್ರಮ ತಗೊಂತೀರ ತಾವು? ಆ ಸನ್ನದಗಳ ಮೇಲೆ ಸಹ ನಾವು ಕೇಸ್ ಹಾಕ್ತೀವಿ. ಅದು ಯಾವಾಗ ಆಗ್ತೀರಿ ಸರ್? ಈ ಆಲ್ರೆಡಿ ಆಗ್ತೀವಿ, ಪ್ರತಿನಿತ್ಯನೂ ಆಗ್ತಾ ಇರ್ತೀವಿ. ಬಟ್ ಸಾರ್ವಜನಿಕ ಗಮನಕ್ಕೆ ಬಂದಿರಲ್ಲ. ನಿಮಗೇನಾದ್ರು ಮಾಹಿತಿ ಬೇಕಂದ್ರೆ ನಾವು ಕೊಡ್ತೀವಿ. ಯಾವ ಬಾರ್ ಮೇಲೆ ಏನ್ ಕೇಸ್ ಹಾಕಿದೀವಿ, ಯಾರು ಕೊಟ್ಟಾರೆ, ಅವ್ರಿಗೆ ಎಷ್ಟು ಕೇಸ್ ಹಾಕಿ. ಲೈಸೆನ್ಸ್ ರದ್ದು ಮಾಡೋ ಕೆಲಸ ಆಗ್ಬೇಕು. ಸುಮ್ಮನೆ ಕೇಸ್ ಹಾಕಿದ್ರೆ ಮತ್ತೆ ಅದೇ ಕಂಟಿನ್ಯೂ. ಲೈಸೆನ್ಸ್ ರದ್ದು ಮಾಡೋ ಅಧಿಕಾರ ನಮಗಿರಲ್ಲ. ನಾವು ಶಿಫಾರಸು ಮಾಡ್ತೀವಿ. ಮೇಲೆ ಕಮಿಷನರ್ ಬೆಂಗಳೂರು ಅವ್ರು ಇರ್ತಾರೆ, ಅವ್ರಿಗೆ ಅಧಿಕಾರ ಇರುತ್ತೆ. ಅವ್ರ ಮೇಲೆ ಅವ್ರ ಕರೆಗಿದ್ರೆ ನಾವು ನಮಗೆ ನಿರ್ದೇಶನ ಮಾಡಿದ್ರೆ ನಾವು ಅವ್ರಿಗೆ ಕ್ರಮ ತಗೋತೀವಿ. ಆ ರೀತಿ ಶಿಫಾರಸು ಮಾಡಿರೋದು ಯಾವ್ದಾದ್ರು ಲೆಟರ್ ಇದೆ ತಮ್ಮ ಕಡೆ? ಈಗ ಎಷ್ಟು ಬಾರ್ ಲೈಸೆನ್ಸ್? ನಾನು ನಿಮಗೆ ಡಾಕ್ಯುಮೆಂಟ್ಸ್ ನೋಡಿ ಹೇಳ್ತೀನಿ. ನಾವು ಬಂದು ಈಗ 2 ತಿಂಗಳಾಯ್ತು ಇಲ್ಲಿ ಸಂಡೂರು ರೇಂಜ್ಗೆ, ಇಬ್ರು ಹೊಸಬ್ರು ನಾವು. ಹಾಗಾಗಿ ಸ್ವಲ್ಪ ಅಂಕಿಅಂಶಗಳನ್ನು ನೋಡಿ ಸುಮ್ಮನೆ ಏನೋ ಒಂದು ಅಂಕಿಅಂಶ ಕೇಳೋದಲ್ಲ, ನೋಡಿ ನಿಮಗೆ ಹೇಳ್ತೀನಿ. ಬೊಮ್ಮಘಟ್ಟದಲ್ಲಿ ತಾವು ಹೋಗಿದ್ರೆ ನಾವು ಕೂಡ ಹೋಗಿ ಬಂದಿದ್ದೀವಿ ಅಂತೇಳಿ. ಬೊಮ್ಮಘಟ್ಟ ಹೋಗಿ ಬಂದ್ಮೇಲೆ ಅಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾರಂತ ಗೊತ್ತಿದ್ದು ಅಂತ ತಾವು ಹೇಳಿದ್ರಿ. ನಾವು ಸುಮಾರು ಸರಿ ಕೂಡ ಹೋಗಿ ಬಂದಿವಿ, ಅವ್ರ ಮನೆಗಳಿಗೆ ಚೆಕ್ ಮಾಡಿದ್ದೆ. ಎಷ್ಟು ಮನೆಗಳಿಗೆ ಹೋಗಿದ್ರಿ, ಅವ್ರು ಯಾರ ಮೇಲೆ ನೀವು ಕ್ರಮ ಕೈಗೊಂಡ್ರಿ? ಅದಕ್ಕೆ ನಿಮಗೆ ಈಗ ಯಾರು ಬರ್ರಿ, ಇವಾಗಲೇ ನಾನು ನಿಮಗೆ ಇದು ಕೊಡ್ತೀನಿ. ನಮ್ಗೆ ಕೊಡುವಂತ ಸ್ಟೇಟ್ಮೆಂಟ್ ಬೇಕಾಗಿತ್ತು ಅಷ್ಟೇ ನಮಗೆ. ಕೊಡ್ರಿ. ಒಂದು 5-6 ಜನದ ನಾವು ಅಂಬೇಡ್ಕರ್ ಕಾಲೋನಿಯಲ್ಲೇ ಒಂದು 5-6 ಮನೆಯ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಒಂದು 3 ಜನದ ಮೇಲೆ ನಾವು ದಂಡದ ಕೇಸ್ ಹಾಕಿದೀವಿ. ಆಮೇಲೆ ಅಲ್ಲಿ ನಮಗೆ ಕೇಸ್ ಹಾಕುವಷ್ಟು ಒಂದು ಗೌರ್ಮೆಂಟ್ ಇಷ್ಟು ಲಿಮಿಟ್ ಅಂತ ಇರುತ್ತೆ. ಅಷ್ಟು ಲಿಮಿಟ್ಗಿಂತ ಕಡಿಮೆ ಇತ್ತು ಅಂದ್ರೆ ನಮಗೆ ನಾವು ಕೇಸ್ ಹಾಕೋ ಪವರ್ ಇಲ್ಲ. ಒಂದು ದಂಡದ ಕೇಸ್ ಹಾಕ್ಬೋದು. ಅವ್ರನ್ನ ಘೋರ ಪ್ರಕರಣ ದಾಖಲ ಮಾಡ್ಬೇಕಂದ್ರೆ ಒಬ್ಬ ಪರ್ಸನ್ ಇಷ್ಟ್ರ ಮೇಲೆ ಲಿಮಿಟ್ ಇರ್ಬೇಕು ಇಟ್ಕೊಳಕ್ಕೆ. ಅದ್ರ ಮೇಲೆ ಸಿಕ್ತಂದ್ರೆ ನಾವು ಘೋರ ಪ್ರಕರಣ ದಾಖಲು ಮಾಡಿ. ಮದ್ಯ ಸೇವನೆ ಮಾಡಿ 3-4 ಮಂದಿ ಸಾವನ್ನು ಈಡಾಗಿರ್ತಕ್ಕಂಥದ್ದು ಈಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ತಾವೇನು ಹೇಳ್ತೀರಾ? ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಪರಿಶೀಲನೆ ಸೂಕ್ತ ಕ್ರಮ ಕೈಗೊಳ್ತೀವಿ. ನಮಗೊಂದು ಏನಾದರೂ ನಿಮ್ಮ ಊರ ಸ್ಟಾಕ್ ಇದ್ದಿದ್ರೆ ನಮಗೊಂಚೂರು ಫೋನ್ ಮಾಡಿ ಮೆಸೇಜ್ ಮಾಡಿರಿ. ಆಗ ನಾವು ಬಂದಾಗ ಏನು ಮಾಡಿ ಎಷ್ಟೋ ಸಲ ಬಂದಿದ್ದೀವಿ, ಅಲ್ಲಿ ಹೋದಾಗ ಏನೂ ಸಿಗಲ್ಲ. ಮತ್ತೆ ಅವಾಗ ಅದೇ ಊರಲ್ಲಿ ಇಲ್ಲ ಸರ್, ಒಂದು 4-5 ದಿನ ಆಯ್ತು ಬಿಟ್ಟಿರು ಅಂತ ಹೇಳ್ತಾರೆ. ನಮ್ಗೆ ನೀವು ಅಕಸ್ಮಾತ್ ಇಲ್ಲಿ ಹೋಗಕ್ಕೆ ಯಾರಾದರೂ ಮಧ್ಯದಲ್ಲಿ ಹೇಳ್ಬಿಟ್ರೆ ಅದೆಲ್ಲ ತೆಗೆದು ಬಿಡ್ತಾರೆ. ಏನಾದರೂ ಸ್ಟಾಕ್ ಇದ್ರೆ ಒಂದು ಚೂರು ಹೆಲ್ಪ್ ಮಾಡಿ. ಫೋನ್ ಲಿಂಕ್ ಇದಾವೆ ಸರ್, ಫೋನ್ ಲಿಂಕ್ ಇಟ್ಕೊಂಡು ತಮ್ಮ ಇಲಾಖೆಯಿಂದಲೇ ಫೋನ್ ಹೋಗ್ತಾವ ಸರ್. ತಮ್ಮ ಇಲಾಖೆಯಿಂದಲೇ ಫೋನ್ ಹೋಗ್ತಾರೆ. ಟೋಟಲ್ 3 ಜನ ಸಿಬ್ಬಂದಿ ನಮ್ಮ ಹತ್ರ. ಇಡೀ ಸಂಡೂರು ತಾಲೂಕಿಗೆ 8 ಜನ ಕಾನ್ಸ್ಟೇಬಲ್ ಇರ್ಬೇಕು, ಇರೋದು ಒಬ್ಬರೇ. ಅವರು 2 ಕೋರ್ಟ್ ನೋಡ್ಕೋಬೇಕು, ಬಳ್ಳಾರಿ ಕೋರ್ಟ್ ನೋಡ್ಬೇಕು, ಸಂಡೂರು ಕೋರ್ಟ್ ನೋಡ್ಬೇಕು, ಮತ್ತೆ ಡ್ಯೂಟಿನೂ ಮಾಡಬೇಕು. ಹಂಗಾಗಿ ಸಿಬ್ಬಂದಿಗಳ ಕೊರತೆನೂ ಇದೆ ನಮ್ಮಲ್ಲಿ. ನಮ್ಮಿಂದ ನಾವು ಯಾರೋ ಹಿಂಗ್ ಬರ್ತೀವಿ ಮಾಡ್ತೀವಿ ಅಂತ ಹೇಳಲ್ಲ ಸರ್. ಗಾಂಧಿ ಶಾಪ್ ಅವ್ರ ಮೇಲೆ ನೀವು ಕೇಸ್ ಮಾಡ್ಬೇಕು, ಯಾಕಂದ್ರೆ ಅವರನ್ನೇ ಸುಮಾರು 5-6 ಅಂಗಡಿಗೆ ಅವರೇ ಸಪ್ಲೈ ಮಾಡ್ತಾರೆ. ಆಮೇಲೆ ಅಂಗಡಿಗಳು ಸರ್ ಸುಮಾರು ಅಂದ್ರೆ ರಾತ್ರಿ 2 ಗಂಟೆ 12 ಗಂಟೆ ತನಕ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ದಲಿತನ ಹೋರಾಟಕ್ಕೆ, ದಲಿತನ ಹೋರಾಟಕ್ಕೆ. ಬೊಮ್ಮಘಟ್ಟ ಗ್ರಾಮದಲ್ಲಿ ಮದ್ಯಪಾನ ನಿಷೇಧ ಮಾಡಲೇಬೇಕು, ಮದ್ಯಪಾನ ನಿಷೇಧ ಬೊಮ್ಮಘಟ್ಟದಲ್ಲಿ ಮಾಡಲೇಬೇಕು. ಇವರಿಗೆ ಮಾನ್ಯ ಅಬಕಾರಿ ನಿರೀಕ್ಷಕರು, ಮಾನ್ಯರೇ ಅಬಕಾರಿ ನಿರೀಕ್ಷಕರು, ಉಪನಿರ್ದೇಶಕರು, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ. ಮಾನ್ಯರೇ, ವಿಷಯ ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮ ಪಂಚಾಯತಿಯ ಬೊಮ್ಮಘಟ್ಟ ಗ್ರಾಮದ ದಲಿತ ಕಾಲೋನಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಕುರಿತು ದೂರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮ ಪಂಚಾಯತಿಯ ಬೊಮ್ಮಘಟ್ಟ ಗ್ರಾಮದ ದಲಿತ ಕಾಲೋನಿಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಅಂಗನವಾಡಿ
ಅಂಗಡಿಗಳಿದ್ದು ಅಕ್ರಮ ಮದ್ಯಪಾನ ಮಾರಾಟ ದಿನೇ ದಿನೇ ಹೆಚ್ಚಾಗುತ್ತಿದ್ದು ದಲಿತ ಕಾಲೋನಿಯ ಚಾಲಕರು ಯುವಕರು ಮದ್ಯಪ್ರಿಯರಾಗಿ ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಆಕಾಶು, ಮುರಾರ್ಜಿ, ಉಳುಗಪ್ಪ, ರಮೇಶ್, ಚನ್ನಬಸಪ್ಪ, ಭೀಮಪ್ಪ, ಉಳುಗಪ್ಪ ಅನ್ನೋರು ಮದ್ಯನ ಸೇವೆ ಮಾಡಿ ಸಾವನ್ನಪ್ಪಿದ್ದಾರೆ. ವಿದ್ಯಾರ್ಥಿಗಳು ಮದ್ಯಪ್ರಿಯರಾಗಿದ್ದಾರೆ, ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಂತರ ಕಾಲೋನಿಯಲ್ಲಿ ರಾತ್ರಿ ವೇಳೆ ಮನೆಗಳಲ್ಲಿ ಗಲಾಟೆ ಹಾಗೂ ಸದರಿ ಕಾಲೋನಿಯ ರಾತ್ರಿ ವೇಳೆ ಅಪರಿಚಿತ ವ್ಯಕ್ತಿಗಳು ಮದ್ಯ ಸೇವಿಸಿ ರಾತ್ರಿ ವೇಳೆ ಬರುತ್ತಿದ್ದಾರೆ. ಆದ್ದರಿಂದ ಕಾಲೋನಿಯಲ್ಲಿ ಸಾರ್ವಜನಿಕರಿಗೆ ಭಯದ ವಾತಾವರಣ ಹಾಗೂ ತೊಂದರೆಯಾಗುತ್ತಿದ್ದು ಅಕ್ರಮ ಮದ್ಯಪಾನ ಮಾಡುವಲ್ಲಿ ತಮ್ಮ ಅಬಕಾರಿ ಇಲಾಖೆಯು ವಿಫಲವಾಗಿದ್ದು ಆದ ಕಾರಣ ಮದ್ಯಪಾನ ಅಕ್ರಮವಾಗಿ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ತಗೊಂಡು ಮದ್ಯಪಾನ ನಿಷೇಧ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಒಂದು ವೇಳೆ ತಾವೇನಾದರೂ ಮದ್ಯಪಾನ ನಿಷೇಧ ಮಾಡದೇ ಇದ್ದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಒಂದು ವೇಳೆ ಕಾನೂನು ಪ್ರಕಾರ ತಾವು ಯಾವುದೇ ಕ್ರಮ ತೆಗೆಯದ ಪಕ್ಷದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದರ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ನಮಸ್ಕಾರ. ನನ್ನ ಹೆಸರು ರಾಜೇಶ್ ಹೆಗಡೆ ಅಂತ, ದಲಿತ ಸೇನೆ ತಾಲೂಕು ಅಧ್ಯಕ್ಷರು ಸಂಡೂರು. ಇವತ್ತು ನಾವು ಅಬಕಾರಿ ಇಲಾಖೆಗೆ ಬಂದಿರುವ ಉದ್ದೇಶ ಏನಂದ್ರೆ, ಈ ಹಿಂದೆ ನಾವು ಸುಮಾರು ಬಾರಿ ದಲಿತ ಸೇನೆ ಬೊಮ್ಮಘಟ್ಟ ಗ್ರಾಮ ಘಟಕದ ವತಿಯಿಂದ ಹಾಗೂ ತಾಲೂಕು ಸಮಿತಿ ವತಿಯಿಂದ ಅಲ್ಲಿನ ಅಕ್ರಮ ಮದ್ಯಪಾನ ಚಟುವಟಿಕೆಗಳ ಬಗ್ಗೆ ಕಡಿವಾಣ ಹಾಕಕ್ಕೆ ನಾವು ಮನವಿ ಪತ್ರ ಸಹ ಸಲ್ಲಿಸಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಪೊಲೀಸ್ ಇಲಾಖೆಯನ್ನು ಮತ್ತು ಈ ಇಲಾಖೆಯನ್ನು ಸಹ ನಾವು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಏನೋ ಅಕ್ರಮ ಮದ್ಯಪಾನ ಮಾರಾಟ ಮಾಡ್ತಾರೋ ಅವರಿಗೆಲ್ಲ ಅವೇರ್ನೆಸ್ ಮಾಡುವಂತ ಕಾರ್ಯಕ್ರಮ ಕೂಡ ಮಾಡಿದ್ವಿ, ಡ್ರಿಂಕ್ಸ್ ಮಾರಬಾರ್ದು ಅಂತೇಳಿ. ಆದರೂ ಅಲ್ಲಿಂದ ಇಲ್ಲಿವರೆಗೂ ಈ ಅಬಕಾರಿ ಇಲಾಖೆ ಯಾವುದೇ ಕ್ರಮ ತಗೊಳ್ಳದೆ ವಿಫಲವಾಗಿದೆ. ಹಾಗಾಗಿ ಇವತ್ತೇನು ಬೊಮ್ಮಘಟ್ಟ ಗ್ರಾಮದ ಎಲ್ಲ ದಲಿತ ಸೇನೆ ಕಾರ್ಯಕರ್ತರು, ಅಲ್ಲಿನ ಗ್ರಾಮಸ್ಥರು ಇವತ್ತು ಬಂದು ಮತ್ತೆ ಮೆಮೊರಂ ಕೊಟ್ಟಿದ್ದೀವಿ. ದಿನನಿತ್ಯ ಏನಾಗ್ತಿದೆ, ಸುಮಾರು ಒಂದೇ ಕಾಲೋನಿಯಲ್ಲಿ 6 ಅಕ್ರಮ ಮದ್ಯಪಾನ ಅಂಗಡಿಗಳಿದ್ದು ದಿನನಿತ್ಯ ಅಲ್ಲಿನ ಕೂಲಿ ಕಾರ್ಮಿಕರು, ರೈತಾಪಿ ಕುಟುಂಬ ವರ್ಗದವರು ಹಾಗೂ ಅಲ್ಲಿನ ನಮ್ಮ ಯುವಕರು ಮದ್ಯಪ್ರಿಯರಾಗಿ ದಿನನಿತ್ಯ ತಮ್ಮ ಜೀವನ ಹಾಳು ಮಾಡ್ಕೊತಿದ್ದಾರೆ. ಮನೆಯಲ್ಲಿರುವಂತಹ ವಸ್ತುಗಳು, ಕುರಿಗಳು, ಮೇಕೆಗಳನ್ನ ಮಾರಿಬಿಟ್ಟು ಕುಡಿತಿದ್ದಾರೆ. ಆ ಒಂದು ಕೆಟ್ಟ ಪರಿಸ್ಥಿತಿ ಆ ಕಾಲೋನಿಗೆ ಬಂದಿದೆ. ಹಾಗಾಗಿ ಈ ಹಿಂದೆ ಸಹ ಅಲ್ಲಿ ಒಂದು 5-6 ಯುವಕರು ಮದ್ಯ ಸೇವನೆ ಮಾಡಿ ತೀರ್ಕೊಂಡಿದ್ದಾರೆ. ಆಕಾಶು, ಉಳಿಗಪ್ಪ, ರಮೇಶು, ಚನ್ನಬಸಪ್ಪ, ಭೀಮಪ್ಪ, ಮಲಿಯಪ್ಪನವರು ಸಹ ತೀರ್ಕೊಂಡಿದ್ದಾರೆ. ಈ ಇಲಾಖೆ ಕಣ್ಮುಚ್ಕೊಂಡು ಕುಂತಿದೆ. ನಾವು ಅಲ್ಲಿ ಅಕ್ರಮ ಮದ್ಯಪಾನ ಮಾಡೋರಿಗೆ ಅವರು ಓಪನ್ ಆಗಿ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾರಂತೆ, ಇಲಾಖೆನ ನಮಗೆ ಕುಮ್ಮಕ್ ಕೊಡ್ತಿದ್ದಾರೆ, ಇಲಾಖೆಗೆ ನಾವು ತಿಂಗಳ ಹಪ್ತ ಕೊಡ್ತೀವಿ, ತಿಂಗಳ ಇಷ್ಟಂತ ದುಡ್ಡು ಕೊಡ್ತೀವಿ, ನೀವೇನ್ ಮಾಡ್ಕೊಳಕ್ಕಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ಕಣ್ಮುಚ್ಚಂಗ್ ಕೂತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಬೊಮ್ಮಘಟ್ಟ ಗ್ರಾಮ ಮದ್ಯಪಾನ ನಿಷೇಧ ಗ್ರಾಮವಾಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದಲಿತ ಸೇನೆ ತಾಲೂಕು ಸಮಿತಿ ಹಾಗೂ ಎಲ್ಲ ಗ್ರಾಮ ಘಟಕಗಳು ಸೇರಿ ಈ ಇಲಾಖೆನ ಮುತ್ತಿಗೆ ಹಾಕಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿ ಇಲ್ಲಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ. ಸರ್, ಈ ಹಿಂದೆ ಅದೇ ಗ್ರಾಮದ ಎಲ್ಲ ಯುವಕರು, ಗ್ರಾಮಸ್ಥರು ಸೇರಿ ತಮ್ಮ ಇಲಾಖೆಗೆ ಬಂದು ನಾವು ಮೆಮೊರಂ ಕೊಟ್ಟಿದ್ವಿ. ತಾವು ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂತೀವಿ ಅಂತ ಹೇಳಿ ಯಾವುದೇ ತರ ಕ್ರಮ ತಗೊಂಡಿಲ್ಲ. ನಮ್ಮ ಹತ್ರ ತಮ್ಮ ಇಲಾಖೆ ಕೊಟ್ಟಂತ ರಿಸೀವ್ ಕಾಪಿ ಇದೆ, ತಾವು ಕೊಟ್ಟಂತ ರಿಪ್ಲೈ ಇದೆ. ಆದ್ರೆ ಅಲ್ಲಿನ ಏನೋ ಮದ್ಯಪಾನ ಮಾರಾಟ ಮಾಡ್ತಿದ್ದಾರೆ, ಅವರೇ ಓಪನ್ ಚಾಲೆಂಜ್ ಆಗಿ ಹೇಳ್ತಿದ್ದಾರೆ, ನಾವು ಈ ಏನು ಇದಿದೆ ಅಬಕಾರಿ ಇಲಾಖೆ ಅವರಿಗೆ ತಿಂಗಳ ನಾವು ಹಪ್ತ ಕೊಡ್ತಿದ್ವಿ, ಹಾಗಾಗಿ ಯಾರು ಬಂದ್ರು ಬಂದ್ ಮಾಡಕ್ಕಂತ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ತಮ್ಮ ಕುಮ್ಮಕ್ಕಿಂದ, ತಮ್ಮ ಸಪೋರ್ಟ್ ಇಂದ, ತಮ್ಮ ಇಲಾಖೆಯ ವೈಫಲ್ಯದಿಂದ ಇವತ್ತು ಬೊಮ್ಮಘಟ್ಟ ಗ್ರಾಮದಲ್ಲಿ ಒಂದೇ ಕಾಲೋನಿಯಲ್ಲಿ 6 ಮದ್ಯ ಮಾರಾಟ ಅಕ್ರಮ ಮದ್ಯಪಾನ ಮಾಡ್ತಾರಂದ್ರೆ ಇದಕ್ಕೆ ಯಾರು ಹೊಣೆ ಸರ್? ತಾವು ಸುಮ್ಮನೆ ಇಲಾಖೆ ಹೆಸರು ಇಟ್ಕೊಂಡು ತಾವಿಲ್ಲಿ ಕುಂತಿದ್ರೆ ಸಾರ್ವಜನಿಕರ ಪರಿಸ್ಥಿತಿ ಹಂಗ? ಇವತ್ತು ದಲಿತ ಕುಟುಂಬಗಳು ತಮಗೆ ಗೊತ್ತಿರುವಾಗೆ ರೈತಾಪಿ ಕುಟುಂಬದವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಇರ್ತಾರೆ. ಅವರು ದಿನನಿತ್ಯ 300-400 ರೂಪಾಯಿ ದುಡ್ಕೊಂಡ್ ಬರ್ತಾರೆ. ಅದೇ ದುಡ್ಡನ್ನ ಕುಡಿದು ಇವತ್ತು ಮನೆಗಳಲ್ಲಿ ಸಂಸಾರಗಳು ಹಾಳಾಗ್ತಿದಾವೆ. ಕೇರಿಯಲ್ಲಿರುವಂತಹ ಸೈಕಲ್ಗಳು, ಕುರಿಗಳು ಅಂತವೆಲ್ಲ ಮಾರಿಬಿಟ್ಟು ಕುಡಿಯೋಕೆ ಫುಲ್ ಅಡಿಕ್ಟ್ ಆಗಿದ್ದಾರೆ. ಇದರಿಂದ ತಾವು ಕಾನೂನು ಪ್ರಕಾರವಾಗಿ ಆದಷ್ಟು ಬೇಗ ಬೊಮ್ಮಘಟ್ಟ ಗ್ರಾಮನ ಮದ್ಯಪಾನ ನಿಷೇಧ ಗ್ರಾಮವಾಗಿ ತಾವು
ಮಾಡಬೇಕು, ಅದರಲ್ಲಿ ಸೂಕ್ತ ಕ್ರಮ ತಗೊಬೇಕು. ಒಂದು ಪಕ್ಷದಲ್ಲಿ ತಾವೇನಾದ್ರೂ ಯಾವುದೇ ಕ್ರಮ ತೆಗೆದಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಎಲ್ಲಾ ತಾಲೂಕಿನ ಗ್ರಾಮ ಘಟಕಗಳನ್ನು ಇಲ್ಲಿ ಕರೆಸಿ ದೊಡ್ಡ ಮಟ್ಟದಲ್ಲಿ ತಮ್ಮ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡ್ತಿದ್ವಿ. ಎಲ್ಲ ಅವ್ರ ಸೈನ್ ಸಿಗ್ನೇಚರ್ ಹಾಕಿರೋದು, ನಮ್ಮ ಮನೆಗೆ ಹೋಗಿ ಸಿಗ್ನೇಚರ್ ಎಲ್ಲ ಮಾಡಿರೋದು. ಈಗ ಏನು ಕೊರತೆ ಇದೆ ಇಲ್ಲಿ? ಸರ್, ಈಗ ತಮ್ಮ ಇಲಾಖೆ ಗಮನಕ್ಕೂ ಇದೆ, ಯಾವುದೇ ಒಂದು ಮದ್ಯಪಾನ ಅಂಗಡಿ ಮದ್ಯಪಾನ ಶಾಪ್ ತೆಗಿಬೇಕಂದ್ರೆ ಲೈಸೆನ್ಸ್ ಸುಮಾರು ಊರಿಂದ ಇಲ್ಲ ಕಾಲೋನಿಯಿಂದ ಸುಮಾರು 500 ಮೀಟರ್ ದೂರ ಇರಬೇಕು. ಅಲ್ಲಿನ ಬೊಮ್ಮಘಟ್ಟಲ್ಲಿರುವಂತಹ ಮದ್ಯಪಾನ ಶಾಪ್ ಏನಿದೆ ಅದು ಊರ್ ಸೆಂಟ್ರಲ್ ಇದೆ, ಸುತ್ತಮುತ್ತ ಮನೆಗಳಿದಾವೆ, ಕೇರಿಗಳು ಇದಾವೆ. ನೀವು ಊರ್ ಒಳಗೆ ಸೆಂಟರ್ ಕೊಟ್ರಿ ಅಂದ್ರೆ ಅದು ಯಾವ ಒಂದು ಆಧಾರದ ಮೇಲೆ ಕೊಟ್ಟಿದ್ದೀರಿ? ಅಂದ್ರೆ ಅದು ನೀವು ಸ್ಥಳಾಂತರ ಮಾಡ್ಬೇಕಲ್ಲ ಅಲ್ಲಿಂದ. ಹೇಳ್ತೀನಿ. ಈಗ ಈ ಹಳೆ ಅಂಗಡಿಗಳು ಏನಿದಾವಲ್ಲ, ಆ ಹಳೆ ಅಂಗಡಿಗಳಿಗೆ ಈ ಕಾನೂನು ಅಪ್ಲೈ ಆಗ್ತಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ತು, ಹೊಸ ಅಂಗಡಿಗಳು ಏನು ಇನ್ಮೇಲಿಂದ ಸ್ಟಾರ್ಟ್ ಆಗ್ತಾವಲ್ಲ ಅವರಿಗೆ ಊರಿಂದ ರಸ್ತೆಯಿಂದ 220 ಮೀಟರ್, ಅದು ಯಾವ ರಸ್ತೆ? ರಾಜ್ಯ ಹೆದ್ದಾರಿ ಆಗಿರ್ಬೇಕು, ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೇಕು, ಅಲ್ಲಿಂದ 220 ಮೀಟರ್ ದೂರ ಇರ್ಬೇಕಂತ ಒಂದು ಕಾನೂನು ಮಾಡ್ತು. ಯಾವ ಅಂಗಡಿಗೆ? ಹೊಸ ಅಂಗಡಿ ತೆರೆಯೋದಕ್ಕೆ. ಈ ಹಳೆ ಅಂಗಡಿಗಳಿಗೆ ಅವರು ವಿನಾಯಿತಿ ಕೊಟ್ಟಿದ್ರು. ಹಂಗಾಗಿ ಅಲ್ಲಿದೆ, ನೀವು ಮನವಿ ಕೊಡ್ರಿ, ನಾವು ಅದನ್ನ ಮೇಲಾಧಿಕಾರಿಗೆ ಕಳಿಸ್ತೀವಿ. ಅವ್ರೇನಾದ್ರೂ ಸ್ಥಳಾಂತರ ಮಾಡ್ರಿ ಅಂದ್ರೆ ನಾವು ಸ್ಥಳಾಂತರ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಬೊಮ್ಮಘಟ್ಟ ಗ್ರಾಮ ಅಧ್ಯಕ್ಷರು ಸರ್. ನಾವು ಅಬಕಾರಿ ಇಲಾಖೆಗೆ 4 ಪೊಲೀಸ್ ಸ್ಟೇಷನ್ಗೆ ಲೆಟರ್ ಕೊಟ್ಟಿದ್ವಿ. ಅವ್ರ ಅಬಕಾರಿ ಇಲಾಖೆಗೆ ನಾವು ದುಡ್ಡು ಕೊಡ್ತಾ ಇದೀವಿ, ಅವ್ರು ನಮ್ಮನ್ನ ಏನು ಮಾಡೋದಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ಮದ್ಯ ಮಾರಾಟ ದುಡ್ಡು ಕೊಡ್ತಾ ಇದಾರೆ ಸರ್. ಇದು ಅಬಕಾರಿ ಇಲಾಖೆಗೆ ದುಡ್ಡು ಕೊಡ್ತಾ ಇದೀವಿ ನಾವು. ಅವ್ರು ಏನು ಮಾಡಿದ್ರು ನಮ್ಮನ್ನ ಏನು ಮಾಡಕ್ಕಾಗಲ್ಲ ಅಂತ 6 ಅಂಗಡಿಯಲ್ಲಿ ಹೇಳ್ತಾರ. ಬ್ರಾಂಚ್ ಆಫ್ಗೆ ಮುತ್ತಿಗೆ ಹಾಕ್ಬೇಕು. ಬ್ರಾಂಚ್ ಆಫ್ನವರೇ 4-5 ಕೇಸು ಕೊಟ್ಟು ಕಳಿಸ್ತದಾರೆ ಅಂಗಡಿಗೆ. ಈ ಮದ್ಯಪಾನದಿಂದ MS ಸರ್, ಗೌರ್ಮೆಂಟ್ MS ಅಲ್ಲ ಸರ್, ಗೌರ್ಮೆಂಟ್ ಹೆಸರೇನಿಲ್ಲ ಸರ್. MS ಅಲ್ಲಿ ಇದೆ ಸರ್. ಶ್ರೀ ಹುಲ್ಕುಂಟೇಶ್ವರ ಅಂತ ಇದೆ ಸರ್. ಶ್ರೀ ಹುಲ್ಕುಂಟೇಶ್ವರ ಅಂತ ಹೆಸರಿದೆ MS ಅಲ್ಲಿ. ಅದರಿಂದ ಈಗ ಬಹಳ ಜನ ಮಕ್ಕಳೆಲ್ಲ ಹಾಳಾಗ್ತದಾರೆ ಸರ್. ಈ ವಿದ್ಯಾವಂತರೆಲ್ಲ ಹಾಳಾಗ್ತದಾರ. ಎಲ್ಲ ಚೋರರಲ್ಲಿ ಕೂಡ ಹೋಗ್ತದಾರೆ ಸರ್ ತಗೊಂಬರಕ್. ಹೇಳಿದ್ರಿ 6 ಅಂಗಡಿಗಳಿಗೆ ಹಪ್ತ ವಸೂಲಿ ಮಾಡ್ತಾ ಅಬಕಾರಿ ಇಲಾಖೆ ಕೊಡ್ತಾರಂತ. ಎಷ್ಟೆಷ್ಟು ಕೊಡ್ತಾರೆ? ಎಷ್ಟು ತಿಂಗಳಿಗೆ ಎಷ್ಟು ಕೊಡ್ತಾರಂತೆ? ತಿಂಗಳಿಗೆ 5,000 ರೂಪಾಯಿ ಕೊಡ್ತಾ ಇದಾರೆ ಸರ್. ಅಬಕಾರಿ ಇಲಾಖೆಗೆ ಕಳಿಸ್ತಾ ಇದಾರೆ ಅವ್ರ ಅಂಗಡಿ ಸರ್. ಯಾವ್ರಿಂದ? ಬೊಮ್ಮಘಟ್ಟ. ಏನ್ ಹೆಸರು? ಉಲ್ಗಂಟಪ್ಪ. ಏನ್ ಬೊಮ್ಮಘಟ್ಟ ಉಲ್ಗಂಟಪ್ಪ ಅಂತ ಫೇಮಸ್ ಐತಿ ದೇವಸ್ಥಾನ. ಮತ್ತೆ ಅಲ್ಲೇ ಮದ್ಯ ಮಾರಾಟ ಮಾಡ್ತಾರಂತ. ಹೆಂಗೆ ಎಷ್ಟು ಯಾವ ಅಂಗಡಿಯಲ್ಲಿ ಮಾಡ್ತಾರೆ? ಎಲ್ಲ ಅಂಗಡಿಯಲ್ಲಿ ಸುತ್ತಮುತ್ತ ಅಂಗಡಿಯೆಲ್ಲ ಮಾಡ್ತಾರೆ. ಹೌದಾ? ಏನು ಎಲ್ಲರೂ ಬಾಳ ದಿನ ಕುಡಿದ್ಬಿಟ್ಟು ಸತ್ತೋಗಿದಾರ ಅಂತ ಹೇಳ್ತಾರೆ. ಸತ್ತಾರ್ರಿ. ಮತ್ತೆ ಎಲ್ಲ ಅದು ಮಾರದ, ಕಾಳು ಮಾರದ, ಅಕ್ಕಿ ಮಾರದ, ಸಾಮಾನು ಮಾರದ, ಗಾಳಿ ಮಾರದ, ಹೆಣ್ಣು ಎಲ್ಲ ಕೊಡ್ತೀನಿ. ಎಲ್ಲ ಧಾನ್ಯ ಮಾಡಿ ನೀವು ಮತ್ತೆ ಏನ ಯಾರಿಗೂ ಸಂಬಂಧಪಟ್ಟವ್ರಿಗೆ ತಿಳಿಸಿದ್ರ? ಎಲ್ಲ ತಿಳಿಸಿ, ಮತ್ತೆ ಆಗ್ಲೇ ತಿಳಿಸಿವಿ. ಏನೇನ ನೀವೇ ಸಂಬಂಧ ನಾವು ಮಾರ್ತು ನಿಮ್ಗೇನು ಸಂಬಂಧ ಅಂತಾರ ಅಂಗಡಿಯರು ರೀತಿ ಮಾಡ್ತಾರೆ. ಏನು ಇಲ್ಲಿ ಬಂದ ಉದ್ದೇಶ ಇಲ್ಲಿಗೆ? ಅದಕ್ಕೆ ಬಂದಿರಿ ಇಲ್ಲಿ. ಏನಂತ ಅಂದಿಸಿ ಕೇಳ್ಬೇಕು, ಮಾಡ್ಬೇಕು, ಏನೋ ಮತ್ತೆ ಅಂತೇಳಿ ದಲಿತ ಸೇನೆ ಯುವ ಘಟಕ ತಾಲೂಕು ಅಧ್ಯಕ್ಷರು. ವಿಶೇಷವಾಗಿ ಬೊಮ್ಮಘಟ್ಟ ಗ್ರಾಮದ 3ನೇ ವಾರ್ಡಿನಲ್ಲಿ ಇವತ್ತೇನು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಸಾಕಷ್ಟು ದಿನ ನಾವು ಲೆಟರ್ ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ವಿ, ಪೊಲೀಸ್ ಇಲಾಖೆ ಕೂಡ ಮುತ್ತಿಗೆ ಹಾಕಿದ್ದೀವಿ. ಅವರೇನು ಕ್ರಮ ಕೈಗೊಳ್ಳುತ್ತಿಲ್ಲ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಯಾವುದೇ ಈ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನ ಅಬಕಾರಿ ಇಲಾಖೆಗೆ ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಆಮೇಲೆ ವಿದ್ಯಾವಂತರು ಕೂಡ ಸಾಕಷ್ಟು ಜನ ಅಡಿಟ್ ಆಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಫ್ಯಾಮಿಲಿಗಳು ಕೂಡ ದುರ್ಬಳಕೆ ಆಗ್ತಿದ್ದಾವೆ. ಇದಕ್ಕೆ ಸರಿಯಾದ ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಶಿವಪ್ಪ ಏನು ಬೊಮ್ಮಘಟ್ಟದಲ್ಲಿ ಏನು ಅಕ್ರಮ ಮದ್ಯ ಮಾರಾಟ ಸರ ಎಲ್ಲ ಅಂಗಡಿಯಾಗೆಲ್ಲ ಸರ ಮಾರಾಟ ಸರ್. ಅದನ್ನ ಕಂಟ್ರೋಲ್ ಮಾಡ್ಬೇಕು ಸರ್. ಕಂಟ್ರೋಲ್ ಮಾಡ್ಬೇಕು. ಏನ್ ಮಾಡಿದ್ರಾ ಈ ಹಿಂದೆ ಏನೋ ಮದ್ಯ ಇವು ಬಂದ್ ಮಾಡಕ್ ಹೇಳಿದ್ರಾ? ಹೇಳಿದ್ವಿ. ಅದ್ರ ಕಾಲಕ್ಕೆ ಅದು ತಾಂಬಲ್ಲ, ಜಲ್ದಿ ತಾಂಬಲ್ಲ. ಅದಕ್ಕೆಲ್ಲ ಈ ಸತಿ ಇಲ್ಲಿಗೆ ಬಂದ್ವಿ ಸರ್. ರಾಜ ಯಾವೂರು? ಬೊಮ್ಮಘಟ್ಟ. ಏನ್ ಬೊಮ್ಮಘಟ್ಟದಲ್ಲಿ ಅಕ್ರಮ ಮದ್ಯ ಮಾರಾಟ ಅಂತೆ ಎಷ್ಟು ಅಂಗಡಿಗಳಲ್ಲಿ ನಡೀತಾವೆ? ಅಲ್ಲಿ 6 ಅಂಗಡಿ ಅದಾವೆ. ಆ 6 ಅಂಗಡಿಗಳ ಹೆಸರು ಏನು ಗೊತ್ತಾ? ಏನನ್ನ ಹೇಳಕ್ಕಾಗೋದಿಲ್ಲ. ಅವ್ ಏನ್ ಮಾಡ್ಬೇಕಂತ ಮಾಡ್ರಿ ಈಗ ನಾವು? ಕಂಟ್ರೋಲ್ ಮಾಡ್ಬೇಕು. ಸರಿ.
ಸಾಹೇಬ್ರೆ ನಮಸ್ಕಾರ. ನಮಸ್ತೆ ಸರ್. ಸರ್, ಇವತ್ತೇನು ಸಂಡೂರು ತಾಲೂಕು ದಲಿತ ಸೇನೆ ಇವತ್ತೇನು ಅಬಕಾರಿ ಇಲಾಖೆಗೆ ಒಂದು ಮನವಿಯನ್ನು ಸಲ್ಲಿಸ್ತಿದ್ದಾರೆ. ಈ ಮನವಿ ಬೊಮ್ಮಘಟ್ಟ ಗ್ರಾಮದಲ್ಲಿ MSIL ಅವತ್ತೇನು ಅಲ್ಲಿ ಪರವಾನಗಿ ಕೊಟ್ಟಿದ್ದೀರಿ. ಸೊ ಅಲ್ಲಿ ಆ MSIL ಬಿಟ್ಟು ಒಂದು 6 ಅಂಗಡಿಗಳಲ್ಲಿ 2 ಬಾಕ್ಸು 3 ಬಾಕ್ಸು ಅಂತಕ್ಕಂಥ ಹೋಗಿ ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಅದರಿಂದ ದಲಿತರಿಗೆ, ಸಾರ್ವಜನಿಕರಿಗೆ, ಪಬ್ಲಿಕ್ಗೆ ಸ್ವಲ್ಪ ತೊಂದರೆ ಆಗ್ತದೆ. ಮಕ್ಕಳು ಕುಡಿತಕ್ಕೆ ಚಟಕ್ಕೆ ಒಳಗಾಗಿ ವಿದ್ಯಾಭ್ಯಾಸ ಕೂಡ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಅಳಲು ತೋಡ್ಕೊಂಡ್ರು. ತಾವು ಏನು ಹೇಳಿಕ್ಕೆ ಬಯಸ್ತಾರೆ? ಈ ಬೊಮ್ಮಘಟ್ಟ ಗ್ರಾಮದಲ್ಲಿ ಈ ಹಿಂದೆನೂ ಸಹ ಅಕ್ರಮ ಮದ್ಯ ಮಾರಾಟ ಮಾಡ್ತೀವಿ ಅಂತ ಕಂಪ್ಲೇಂಟ್ ನಮಗೆ ಬಂದಿತ್ತು. ನಾವು ಆ ಸಮಯದಲ್ಲಿ ಆ ಗ್ರಾಮಕ್ಕೆ ಭೇಟಿ ನೀಡಿ ಪದೇ ಇವು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ, ಆ ಅಂಗಡಿಗಳ ಮೇಲೆ, ಮನೆಗಳ ಮೇಲೆ ದಾಳಿ ಮಾಡಿದಾಗ ನಮಗೆ ಕಂಡುಬಂತ ನ್ಯೂನತೆಗಳೇನಿದೆ ಅದರ ಬಗ್ಗೆ ನಾವು ಮೊಕದ್ದಮೆ ದಾಖಲಿಸಿ, ಆಮೇಲೆ ಈ ಮೊಕದ್ದಮೆ ದಾಖಲು ಆದಮೇಲೂ ಸಹ ನಾವು ಆ ಗ್ರಾಮಕ್ಕೆ ಪದೇ ಭೇಟಿ ನೀಡಿ, ಆಮೇಲೆ ಅಲ್ಲಿರೋ MSIL ಶಾಪ್ಗೂ ಸಹ ಭೇಟಿ ನೀಡಿ ಅಲ್ಲಿ ಅವರ ವಿರುದ್ಧನೂ ಸಹ ನಾವು ಮೊಕದ್ದಮೆ ದಾಖಲು ಮಾಡಿ ಆ ಮದ್ಯ ಮಾರಾಟವನ್ನು ನಿಲ್ಲಿಸಿದ್ವಿ. ಈಗ ಮತ್ತೆ ಅವರು ಮದ್ಯ ಮಾರಾಟ ಮಾಡ್ತಿದ್ದಾರೆ ಅಂತ ಒಂದು ದೂರು ಕೊಟ್ಟಿದ್ದಾರೆ. ಇವಾಗ ಇದ್ರ ವಿರುದ್ಧ ನಾವು ಮತ್ತೆ ಅವ್ರು ಯಾರ್ಯಾರು ಮಾರಾಟ ಮಾಡ್ತಿದ್ದಾರೆ ಅವ್ರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ಅವ್ರ ವಿರುದ್ಧ ನೀವು ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳ್ತಾರೆ. ನೀವು ಏನಾದರೂ ನಿಮ್ಮ ಇಲಾಖೆ ವತಿಯಿಂದ, ಅಬಕಾರಿ ಇಲಾಖೆಯಿಂದ ಏನಾದರೂ ಎಷ್ಟು FIR ಹಾಕಿದ್ರೆ 6 ಮಂದಿ ಮೇಲೆ? 6 ಅಂಗಡಿ ಅಂತಂದ್ರು. ಅವರು ಅಂಗಡಿಗಳ ಮೇಲೆ ಏನಾದರೂ FIR ಹಾಕಿರ್ತಕ್ಕಂಥದ್ದು ಏನಾದರೂ ಇರ್ತಲ್ಲ? ಇದೆ. ಅದಕ್ಕೆ ಎಲ್ಲ ದಾಖಲಾತಿಗಳು ನಮ್ಮಲ್ಲಿ ಇದೆ ಸರ್. ಅದು ಏನಾದರೂ ಒಂದು ಇದನ್ನ ಮೇಲೆ ಪ್ರೂಫ್ FIR ಆಗಿರ್ತಕ್ಕಂಥ ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಅವರು ಸಾರ್ವಜನಿಕರು, ಪಬ್ಲಿಕ್ ಹೇಳ್ತಕ್ಕಂಥದ್ದು, ಅಬಕಾರಿ ಇಲಾಖೆಗೆ ಅಧಿಕಾರಿಗಳಿಗೆ ನೀವೇನು ಮಾಡ್ಕೊಳ್ಳಿ, ನಾವು ಅಬಕಾರಿ ಇಲಾಖೆ ನಮ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ, ನಾವು ತಿಂಗಳಿಗೆ ಹಪ್ತ ವಸೂಲಿ 5,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದನ್ನ ಮಾತನ್ನು ನಾವು ಸಾರ್ವಜನಿಕರು ಹೇಳಿದ್ವಿ. ನಿಮ್ಮ ತಿಂಗಳ ಹಪ್ತ ವಸೂಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಜನರು ತಾವೇನು ಹೇಳ್ತೀವಿ? ಇದು ಯಾವುದೇ ಆಧಾರ ರಹಿತ ಆರೋಪ. ಇದಕ್ಕೆಲ್ಲ ಮಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಹಂಗೇನಾದ್ರು ಇತ್ತು ಅಂದ್ರೆ ನಮ್ಮ ಎದುರಿಗೆ ಅವ್ರು ಪ್ರೂವ್ ಮಾಡಿ, ಯಾರಿಗೆ ಕೊಡ್ತಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ ಪ್ರೂವ್ ಮಾಡಲಿ, ನಾವು ಇದು ಮಾಡಿ. ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವ್ರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಂಡ ತಕ್ಷಣ ಅವರಿಗೆ ಒಂದು ಏನೋ ನಮ್ಮ ವ್ಯಾಪಾರ ಕೆಡಿಸಿದ್ರು, ಇದು ಮಾಡಿದ್ರು, ಆ ಸಿಟ್ಟಿಗೋಸ್ಕರ ಮೋಸ್ಟ್ಲಿ ಹೇಳಿರ್ಬೋದು ಅಂತ ನಾನು ಭಾವಿಸ್ತೀನಿ. ಸರ್, ಈಗ MSILಗೆ ಇರ್ತಕ್ಕಂಥ ನೀವು ಅದಕ್ಕೆ ಒಂದು ಸಿಂಬಲ್ ಅನ್ನು ಹಾಕಿರ್ತೀರಿ, ಅದಕ್ಕೆ ಆ ನಂಬರ್ ಹಾಕಿರ್ತೀರಿ. MSILಗೆ ಆ ಬಾಟಲಿ ಬಿಡಿಗೆ ಆ ನಂಬರ್ ಅನ್ನು ಹಾಕಿರ್ತೀರಿ. ಈ ಅಂಗಡಿಗೆ ಇಷ್ಟು, ಇದು ಈ ನಂಬರ್ ಮೇಲೆ ಇದು ಹೋಗ್ಬೇಕು ಅಂತಕ್ಕಂಥದ್ದು. ಆ MSIL ಆ ಅಂಗಡಿಯಲ್ಲೇ ಪರ್ಚೇಸ್ ಆಗ್ಬೇಕು ಹೊರತು ಅದು ಸಾರ್ವಜನಿಕ 6 ಅಂಗಡಿಗಳಿಗೆ ಏನು ಹೋಗ್ತಾ ಇದಲ್ಲ MSIL ಏನು ಬಾಕ್ಸ್ ಹೋಗ್ತಾ ಇದಲ್ಲ. ಆ ಬಾಕ್ಸ್ ನಲ್ಲಿ ನಿಮ್ಮ ನಂಬರ್ ಇರುತ್ತೆ ಅಂದ್ರೆ ಬಾಟ್ಲ್ ಮೇಲೆ ಒಂದು ಸ್ಟಿಕ್ಕರ್ ಇರ್ತದೆ, ಆ ಲೇಬಲ್ಗೆ ನಂಬರ್ ಹಾಕಿರ್ತಾರ. ಯಾವ ಅಂಗಡಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ಇರ್ತದೆ. ಅದು ಅವರು ಯಾರು ಸ್ಟಿಕ್ಕರ್ ಹಾಕಿದ ನಂಬರ್ ಇರ್ತಲ್ಲ ಅವ್ರ ಮೇಲೆ ಏನಾದ್ರು ಕ್ರಮ ಕೈಗೊಳ್ಳಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರ? ಆ ತರ ಏನಾದ್ರು ಬಾಕ್ಸ್ ಗಟ್ಲೆ ಅವ್ರೇನ್ ಲಿಮಿಟ್ ಇದೆ, ಆ ಲಿಮಿಟ್ ಮೀರಿ ಹೆಚ್ಚಿಗೆ ಅವ್ರು ಏನಾರು ಕೊಟ್ಟಿದ್ರೆ ಲೇಬಲ್ ನಂಬರ್ಗಳನ್ನ ಇದು ಮಾಡಿ ಅದನ್ನ KSBCL ನಂಬರ್ ಟ್ಯಾಲಿ ಮಾಡಿ, ಅಕಸ್ಮಾತ್ ಅವ್ರು ಏನೋ ಲಿಮಿಟ್ಗಿಂತ ಜಾಸ್ತಿ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಮೇಲೂ ಸಹ ನಾವು ಮೊಕದ್ದಮೆ ದಾಖಲು ಮಾಡ್ತೀವಿ ಅಂಗಡಿಗಳು MSIL ಮೇಲೆ. ನನ್ನ ಹೆಸರು ಕೃಷ್ಣರಾವ್ ಅಂತ, ಅಬಕಾರಿ ಉಪನಿರೀಕ್ಷಕರು, ಸಂಡೂರು ವಲಯ. ಗುರುನಾಥ್ ಅಂತ, ಅಬಕಾರಿ ಉಪನಿರೀಕ್ಷಕರು, ಸಂಡೂರು.